ಹಾಯ್ ಎಲ್ರಿಗೂ ಸುಚರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮಾಡೋದನ್ನು ನೋಡೋಣ. ಮೊದಲಿಗೆ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ತಗೊಂಡು ಅದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವು ಹಾಗೂ ಈರುಳ್ಳಿಯನ್ನು ಹಾಕಿರಿ. ಇದಕ್ಕೆ ಕಟ್ ಮಾಡಿರುವ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಅರಿಶಿಣ, ಹಸಿಮೆಣಸಿನಕಾಯಿ ಪೇಸ್ಟ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಒಂದು ಸಲ ಕಲಸಿಕೊಳ್ಳಿ. ಈಗ ನಾವು ಇದಕ್ಕೆ ಅರ್ಧಂಬರ್ಧ ಬೇಯ್ದಿರುವ ತೊಗರಿ ಬೇಳೆಯನ್ನು ಹಾಕೊಳ್ತಾ ಇದ್ದೀವಿ. ಬೇಳೆ ಸೊಪ್ಪಿನ ಜೊತೆ ಮಿಕ್ಸ್ ಆದ ನಂತರ 2 ಚಮಚದಷ್ಟು ಕರಿ ಎಳ್ಳಿನ ಪೌಡರ್ ಅನ್ನು ಹಾಕೊಂಡು ಅದರ ಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಇಡಬೇಕು. ಹಾಗೆ ವಿಡಿಯೋಲ್ಲಿ ತೋರಿಸಿರುವ ಹಾಗೆ ಜೀರಿಗೆಯನ್ನು ಕೈಯಲ್ಲಿ ಹೊಸೆದು ಅದರ ಮೇಲೆ ಹಾಕಬೇಕು. ಇದಕ್ಕೆ 2 ಚಮಚದಷ್ಟು ಎಣ್ಣೆಯನ್ನು ಹಾಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲಿಡ್ ಅನ್ನು ಕ್ಲೋಸ್ ಮಾಡಿ ಬೇಯಲು ಬಿಡಿ. ಇದರಿಂದ ಪಲ್ಯಕ್ಕೆ ಒಂದು ಒಳ್ಳೆಯ ಘಮ ಬರುತ್ತೆ. ಈಸಿ ಹಾಗೂ ಸಿಂಪಲ್ ಆದ ಉತ್ತರ ಕರ್ನಾಟಕ ಶೈಲಿಯ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಸವಿಯಲು ಸಿದ್ಧ. ಇದನ್ನು ಜೋಳದ ರೊಟ್ಟಿ ಜೊತೆ ತಿನ್ನೋಡಿ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್ ಬಾಯ್.